ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಿತಾ ನಟರಾಜ್. ನೋಡಿ, ಜೀವನ ಅಂದ್ಮೇಲೆ ಕಷ್ಟ, ಸುಖ, ದುಃಖ ಎಲ್ಲವೂ ಸಹ ಬರ್ತಾ ಇರುತ್ತೆ. ಅದೇ ಸುಖ ಬಂದಾಗ ಖುಷಿ ಖುಷಿಯಾಗಿ ನಮ್ಮ ಜೀವನದಲ್ಲಿ ಎಲ್ಲವನ್ನೂ ಸ್ವೀಕರಿಸ್ತೀವಿ. ಆದ್ರೆ ಕಷ್ಟ ಬಂದಾಗ ಅದಕ್ಕೆ ಪರಿಹಾರ ಏನು, ಅದನ್ನ ಯಾವ ರೀತಿ ಸಾಲ್ವ್ ಮಾಡ್ಕೋಬೇಕು, ಇದ್ಯಾವೂ ಸಹ ನಮಗ್ ಗೊತ್ತಿರಲ್ಲ. ಇವೆಲ್ಲವನ್ನೂ ನಮ್ಗೆ ತಿಳಿಸ್ಕೊಡಕ್ಕೆ ಅಂತಾನೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಕ್ರಿಸ್ಟಲ್ ಜ್ಯೋತಿಷಿಗಳಾದಂತಹ ಶ್ರೀಮತಿ ಮಿತಾ ಅವರು. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಮೇಡಮ್. ನಮಸ್ತೆ. ಎಸ್ ಮ್ಯಾಮ್, ನಾನು ಈಗಾಗ್ಲೂ ಹೇಳ್ತಾ ಇದ್ದೆ, ಜೀವನ ಅಂದ್ಮೇಲೆ ಕಷ್ಟ ಆಗ್ಲಿ ಸುಖ ಆಗ್ಲಿ ಎಲ್ಲವೂ ಮೇಲಿಂದ ಮೇಲೆ ಬರ್ತಾನೆ ಇರುತ್ತೆ. ಅವುಗಳನ್ನ ಕೆಲವೊಬ್ರು ಸಾಲ್ವ್ ಮಾಡ್ಕೋತಾರೆ, ಕೆಲವೊಬ್ರಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲ್ಲ, ಪರಿಹಾರ ಇರಲ್ಲ. ಇನ್ನು ರಾಶಿಗಳಲ್ಲಿ, ನಕ್ಷತ್ರಗಳಲ್ಲಿ ಗ್ರಹಗತಿಗಳು ಆಗಿಂದಾಗಿ ಬದಲಾವಣೆ ಆಗ್ತಾನೆ ಇರುತ್ತೆ. ಇದ್ರ ಬಗ್ಗೆ ನಾವು ಮಾತಾಡೋದಾದ್ರೆ ನೋಡಿ, ಎಲ್ಲರಿಗೂ ಇಂಪಾರ್ಟೆಂಟ್ ಅವ್ರು ಹುಟ್ಟಿರೋ ಜನ್ಮ ದಿನ, ಟೈಮು ಮತ್ತೆ ಆ ಡೇಟು, ಅದರಲ್ಲಿ ಗ್ರಹಗತಿಗಳು ಯಾವ ರೀತಿ ಇರುತ್ತೆ ಅಂತ. ಕೆಲವ್ರಿಗೆ ಇಲ್ಲದೆ ಇರೋರಿಗೆ ಅವರ ಒಂದು ರಾಶಿ ಫಲ, ಅವರ ಹೆಸರು, ಆ ಹೆಸರು ಕೂಡ ಅವ್ರಿಗೆ ಪಾಸಿಟಿವ್ ಕರೆದು ಆ ಹೆಸರು ಪಾಸಿಟಿವ್ ಆಗಿರುತ್ತೆ. ಆ ಹೆಸರು ಮೇಲೆ ನೋಡಿ ಅವರ ಒಂದು ಜಾತಕವನ್ನ ಪ್ರೆಡಿಕ್ಷನ್ ಕೊಡ್ತಾ ಹೋಗ್ತೇವೆ. ಅದೇ ರೀತಿ ಏನೇ ಆದ್ರೂ ಮನುಷ್ಯನ್ಗೆ ಏಳು ಬೀಳು ಇದ್ದೇ ಇರುತ್ತೆ. ಯಾವುದೇ ಕಾರಣಕ್ಕೂ ಮನುಷ್ಯ ಯಾವಾಗ್ಲೂ ಒಂದೇ ರೀತಿ ಇರಕ್ಕೆ ಸಾಧ್ಯ ಇರೋದಿಲ್ಲ. ಹಾಗಾಗಿ ಆ ಏಳು ಬೀಳು ಆಗ್ಬೇಕಾದ್ರೆ ನಾವು ಯಾವ ರೀತಿ ಇರ್ಬೇಕು, ಹೇಗಿರ್ಬೇಕು, ಯಾವ ದೇವ್ರನ್ನ ಆರಾಧನೆ ಮಾಡ್ಬೇಕು, ಯಾವ ಗ್ರಹವನ್ನ ಆರಾಧನೆ ಮಾಡ್ಬೇಕು ಮುಖ್ಯವಾಗಿ, ಮತ್ತೆ ಯಾವ ರೀತಿ ನಾವು ನಡ್ಕೊಳ್ಬೇಕು, ನಮ್ ಟೈಮ್ ಚೆನ್ನಾಗಿದೆ, ನಮ್ ಟೈಮ್ ಚೆನ್ನಾಗಿಲ್ಲ, ಅದನ್ನ ನಾವು ತಿಳ್ಕೊಂಡ್ರೆ ನಾವು ಎಷ್ಟೋ ನಮ್ಮ ಜೀವನದ ಒಂದು ಬದಲಾವಣೆಯನ್ನ ನಾವು ನೋಡ್ತಾ ಹೋಗ್ತೀವಿ. ಮತ್ತೆ ನಮ್ಗೆ ಬರುವಂತಹ ಒಂದು ಆಪತ್ತುಗಳನ್ನ ಅಲ್ಲಿ ನಾವು ಕಂಟ್ರೋಲ್ ಮಾಡ್ಕೊಳ್ತಾ ಹೋಗ್ತೀವಿ ಅಂತ ಹೇಳ್ಬೋದು. ಹಾಗೆ ನೋಡಿ, ಇವತ್ತು ಬಂದು 17. ಸೊ ಇವತ್ತಿನ ಡೇಟು 17ನೇ ತಾರೀಕಾಗಿರುತ್ತೆ. 17 11ನೇ ತಿಂಗಳು. ಅದರಲ್ಲೂ 11ನೇ ತಿಂಗಳು ಅಂತ ಬಂದಾಗ ಈ 11ನೇ ತಿಂಗಳು ಈ ವರ್ಷದ ಡೇಂಜರಸ್ ತಿಂಗಳಂತ ಸಾಕಷ್ಟು ಬಾರಿ ಈ 15 ದಿವಸದಿಂದ ಹೇಳ್ತಾ ಬಂದಿದ್ದೀನಿ. ಯಾಕಂದ್ರೆ ಈ ವರ್ಷದ ಕೊನೆಯ ಡೇಂಜರ್ ಮಂತ್ ಇದೇ ಆಗಿರುತ್ತೆ 11ನೇ ತಿಂಗಳು. ಸೊ ಈ ತಿಂಗಳಲ್ಲಿ ನೋಡಿ, ಸಾಲಿಗೆ ತುಂಬಾ ಗಣ್ಯ ವ್ಯಕ್ತಿಗಳನ್ನ ನಾವು ಕಳ್ಕೊಂಡಿದೀವಿ. ಸುಮಾರು ಜನನ, ಯಾಕಂದ್ರೆ ಸುಮಾರು ಜನನ ಈ 11 ಅಂತ ಬಂದಾಗ ನೋಡಿ, 18, 17, 18, 19, 20 ಈ ಸಾಲ್ ಡೇಟು. ಲಾಸ್ಟ್ ವೀಕಲ್ಲಿ 7, 8, 9, 10 ಈ ಡೇಟ್ಗಳಲ್ಲಿ ತುಂಬಾ ಜನನ ನಾವು ಕಳ್ಕೊಂಡಿದೀವಿ. ಒಳ್ಳೊಳ್ಳೆ ಆಕ್ಟರ್ಸ್ನಾಗಿರ್ಬೋದು, ಅಥವಾ ಅದೇ ಬಾಂಬ್ ಬ್ಲಾಸ್ಟ್ ಆಗಿರೋದಿರ್ಬೋದು, ತುಂಬಾ ಸಾಕಷ್ಟು ಕಹಿ ಘಟನೆಗಳನ್ನ ಕೇಳಿದೀವಿ. ಯಾಕಂದ್ರೆ ಆ ಒಂದು ಡೇಟ್ಗೆ ಆ ವೈಬ್ರೇಷನ್. ಯಾಕಂದ್ರೆ ಮುಂದಿನ ವರ್ಷ 2026ಕ್ಕೆ ಇದೇ ರೀತಿ 8 ಅನ್ನೋ ನಂಬರ್ ತುಂಬಾ ಡೇಂಜರ್ ಆಗಿರುತ್ತೆ, 6 ಅನ್ನೋ ನಂಬರ್ ತುಂಬಾ ಡೇಂಜರ್ ಆಗಿರುತ್ತೆ, ಅದೇ ರೀತಿ 1 ಅನ್ನೋದು ಕೂಡ ತುಂಬಾ ಡೇಂಜರ್ ಆಗಿರುತ್ತೆ. ಸೊ ಈ ನಂಬರ್ ಎಲ್ಲೆಲ್ಲಿ ಪಾಸ್ ಆಗಿರುತ್ತೋ ಅಲ್ಲೆಲ್ಲನೂ ಕೂಡ ನೆಗೆಟಿವ್ ಜಾಸ್ತಿ ಇರುತ್ತೆ. ಅದ್ರ ಎಫೆಕ್ಟು ಈ ಮಂತ್ ಅಲ್ಲೂ ಕೂಡ ಅದು ಕಾಣಿಸ್ತಾ ಇದೆ. ಯಾಕಂದ್ರೆ ಈ ಮಂತ್ 2 ಅನ್ನೋದು ಡೇಂಜರ್ ಮಂತು, 11 ಅನ್ನೋದು ಈ ಮಂತ್ ಡೇಂಜರ್ ಮಂತು. ಜೊತೆಗೆ ನೆಕ್ಸ್ಟ್ ಇಯರ್ ಏನ್ ಕ್ಯಾರಿ ಆಗುತ್ತೆ 8, 6 ಅನ್ನೋದು ನೋಡಿ 17 ಅಂತ ಹೇಳ್ತಾ ಬಂದೆ. 17ನೇ ತಾರೀಕಾಗಿರ್ಬೋದು, 18, 19, 20 ಈ 4 ದಿನ ಕೂಡ ತುಂಬಾ ಇನ್ಸಿಡೆಂಟ್ಗಳು ನಡೀತಾ ಹೋಗುತ್ತೆ ಈ ಒಂದು ತಿಂಗಳಲ್ಲಿ. ಸೊ ಅದಕ್ಕೂ ಕೂಡ ತುಂಬಾ ಎಚ್ಚರಿಕೆಯಿಂದ ಇರ್ಬೇಕಾಗತ್ತೆ. 8 ಅನ್ನೋದು ಬರೋ ವರ್ಷದ ಒಂದು ಡೇಂಜರ್ ನಂಬರು, ಈ ವರ್ಷಕ್ಕೂ ಅದು ಪ್ರಮೋಟ್ ಆಗತ್ತೆ ಅಂತ ಹೇಳ್ತೀನಿ. ಸೊ ಅದೇ ರೀತಿ ನೋಡಿ, ಇವತ್ತು 17 ಅಂತ ಬಂದಾಗ 17 ಅಂದಾಗ 8 ಅನ್ನೋದು ಬರುತ್ತೆ. 8 ಅಂತ ಅಂದ್ರೇನೆ ಹೇಳ್ತಾ ಬಂದೆ, ಮುಂದಿನ ವರ್ಷದ ಡೇಂಜರ್ ನಂಬರ್ 8 ಆಗಿರುತ್ತೆ. ಅದು ಈ ವರ್ಷದಲ್ಲಿ ಕೂಡ ಈ ಕೊನೆಯ ಒಂದು ತಿಂಗಳುಗಳಲ್ಲಿ ಅದ್ರ ಎಫೆಕ್ಟ್ ಕೂಡ ಗೊತ್ತಾಗ್ತಾ ಹೋಗುತ್ತೆ. ಇವತ್ತು ಕೂಡ ಏನಾದ್ರೂ ಒಂದು ಇನ್ಸಿಡೆಂಟ್ ನಾವು ನೋಡ್ತೀವಿ. ಯಾರ ಒಂದು ವೆಹಿಕಲ್ ನಂಬರ್ ಅಲ್ಲಿ 8 ಇರುತ್ತೆ, ಯಾರ ಒಂದು ಫೋನ್ ನಂಬರ್ ಅಲ್ಲಿ 8 ಅನ್ನೋದು ಪಾಸ್ ಆಗಿರುತ್ತೆ. ಇಂಥವ್ರೆಲ್ಲರೂ ಕೂಡ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಅವರ ಒಂದು ಜೀವನ, ಅವರ ಒಂದು ಲಾಸ್ ಏನಾಗತ್ತೆ, ಮುಂದಿನ ವರ್ಷದ ನಿಮ್ಮ ಒಂದು ಡೇಂಜರ್ ವರ್ಷದ ಒಂದು ಅನುಭವಗಳು, ಸಣ್ಣ ಒಂದು ಅನುಭವಗಳು ಈ ಒಂದು ವರ್ಷದಲ್ಲೇ ಕಾಣಿಸ್ಕೊಳ್ತಾ ಹೋಗುತ್ತೆ. ಈ ಒಂದು ವರ್ಷ, ಈ ತಿಂಗಳಾಗಿರ್ಬೋದು, ಅಥವಾ ಮುಂದಿನ ತಿಂಗಳು 12ನೇ ತಿಂಗಳಾಗಿರ್ಬೋದು, ಈ ತಿಂಗಳುಗಳಲ್ಲಿ ನಿಮ್ಗೆ ಕಾಣಿಸ್ಕೊಳ್ತಾ ಹೋಗುತ್ತೆ ಅದರ ಎಫೆಕ್ಟ್. ಹಾಗಾಗಿ ತುಂಬಾ ಎಚ್ಚರಿಕೆಯಿಂದ ಇರ್ಬೇಕಾಗತ್ತೆ. ನೋಡಿ, ಇವತ್ತು 17 ಅಂತಂದ್ರೆ ಏನಪ್ಪಾ ಅಂದ್ರೆ, ಯಾರು 17ನೇ ತಾರೀಕಲ್ಲಿ ಹುಟ್ಟಿರ್ತೀರಾ, ಆಲ್ಮೋಸ್ಟ್ ಎಲ್ಲರಿಗೂ ಕೂಡ 17ನೇ ತಾರೀಕಲ್ಲಿ ಯಾರು ಹುಟ್ಟಿರ್ತೀರಾ ಅವರಿಗೆಲ್ಲ ಏನಪ್ಪಾ ಅಂತಂದ್ರೆ, ಸ್ವಲ್ಪ 17ನೇ ತಾರೀಕಲ್ಲಿ ಹುಟ್ಟಿರೋರ್ಗೆ ದುಡ್ಡು, ಕಾಸು, ಸಂಪಾದನೆ, ನೇಮು, ಫೇಮು ಎಲ್ಲ ಬಂದಿರುತ್ತೆ. ಆದ್ರೆ ಜೀವನದಲ್ಲಿ ತುಂಬಾ ಕಷ್ಟವನ್ನ ನೋಡಿರ್ತಾರೆ. ದುಡ್ಡು, ಕಾಸು, ಪವರು ಎಲ್ಲ ಇದ್ದು ಕೂಡ ಏನೂ ಮಾಡ್ಕೊಳಕ್ ಆಗದೆ ಇರೋಂತ ಒಂದು ಸಂದರ್ಭದಲ್ಲಿ ಸಿಕ್ಕಾಕೊಂಡಿರ್ತಾರೆ ಈ 17ನೇ ತಾರೀಕವರು. ಎಲ್ಲರಿಗೂ ದುಡ್ಡು ಇರುತ್ತೆ ಅಂತಲ್ಲ, ಸಾಮಾನ್ಯ ಜನರಿಗೆ ದುಡ್ಡು ಇರಲ್ಲ.
ಯಾರು ರಾಜಕೀಯದಲ್ಲಿರ್ತಾರೆ, ಯಾರು ಒಳ್ಳೆ ಪೋಸ್ಟಲ್ಲಿ ಇರ್ತಾರೆ, ಸರ್ಕಾರಿ ಉದ್ಯೋಗದಲ್ಲಿರ್ತಾರೆ, ಮತ್ತೆ ಫಿಲಮ್ ಇಂಡಸ್ಟ್ರಿಯಲ್ಲಿ ಇರ್ತಾರೆ, ಇವರೆಲ್ಲರೂ 17ನೇ ತಾರೀಕು ಅವರು ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿದೆ. ಆದರೆ ಪರ್ಸ್ನಲ್ ಲೈಫ್ ತುಂಬ ಸ್ಟ್ರಗಲ್. ಪರ್ಸ್ನಲ್ ಲೈಫಲ್ಲಿ ತುಂಬ ಪ್ರಾಬ್ಲಮ್ನ ಅನುಭವಿಸ್ಬೇಕಾಗತ್ತೆ, ತುಂಬ ಪ್ರಾಬ್ಲಮಲ್ಲಿ ಸಿಕ್ಕಾಕೊಳ್ಬೇಕಾಗತ್ತೆ, ಮತ್ತೆ ಅದರಿಂದ ಹೊರಗಡೆನೂ ಬರೋಕ್ಕಾಗಲ್ಲ, ಒಳಗಡೆನೂ ಇರೋಕ್ಕಾಗಲ್ಲ. ಈ ರೀತಿ ಪ್ರಾಬ್ಲಮಲ್ಲಿ ಅತಿ ಹೆಚ್ಚು ಸಿಕ್ಕಾಕೊಳ್ತಾರೆ. ಮತ್ತೆ ಈ 17ನೇ ತಾರೀಕು ಅವರು ಅತಿ ಹೆಚ್ಚು ಈ ಅವರ ಒಂದು ಜೀವನ ಶೈಲಿಯಲ್ಲಿ ಏನಾಗುತ್ತಪ್ಪ ಅಂತ ಎಲ್ಲ ಇದ್ರೂ ಇಲ್ದೇ ಇದ್ರೂ ಎಲ್ಲ ಇದ್ದು ಇಲ್ದೇ ಇರೋರ್ ತರ ಬದುಕ್ತಾರೆ. ಎಲ್ಲ ಇರೋರು ಏನು ಇಲ್ದೇ ಇರೋರು ತೀರಾ ಬೇಕು, ನಮ್ಗೆ ಏನಾದ್ರು ಮಾಡ್ಬೇಕು ಅನ್ನೋ ಒಂದು ಹಸುವು ಹಂಬಲದಲ್ಲಿ ಬದುಕ್ತಾ ಇರ್ತಾರೆ 17ನೇ ತಾರೀಕು ಹುಟ್ಟಿರೋರು. ಸೊ 17ನೇ ತಾರೀಕಲ್ಲಿ ಹುಟ್ಟಿರೋರು ಯಾರೆಲ್ಲ ಒಳ್ಳೊಳ್ಳೆ ಪೋಸ್ಟ್ ಅಲ್ಲಿ ಇರ್ತೀರಾ ಅವ್ರಿಗೆ ಕೊನೆಗೆ ಏನಾಗುತ್ತೆ ಅಂತಂದ್ರೆ ತುಂಬಾ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡು ನನ್ಗೆ ಯಾವ್ದು ಬೇಡ, ಮನೆ ಮಠ ಏನು ಬೇಡ, ನನ್ ಪಾಡಿಗೆ ನಾನು ಇದ್ರೆ ಸಾಕು, ಅಥವಾ ನಾನು ಎಲ್ಲೋ ಹೋಗಿ ಬದುಕೊಂಡ್ರೆ ಸಾಕು. ಯಾಕಂದ್ರೆ 1 ಅಂದ್ರೆ ಸೂರ್ಯ ಬರುತ್ತೆ, 7 ಅನ್ನೋದು ಕೇತು ಬರುತ್ತೆ. ಈ ಸೂರ್ಯ ಮತ್ತೆ ಕೇತು ಸೇರಿ 17 ಅಂತ ಬರುತ್ತೆ. 1 ಮತ್ತೆ 7 ಸೇರಿ 17 ಆಗುತ್ತೆ. ಅದನ್ನ ಟೋಟಲ್ ಮಾಡಿದಾಗ 8 ಆಗುತ್ತೆ. 8 ಅಂದ್ರೆ ಆಲ್ಮೋಸ್ಟ್ ಡೇಂಜರಸ್ ಅಂತ ಹೇಳಿದ ಈ ವರ್ಷಕ್ಕೆ. ಅದೇ ರೀತಿ 17ನೇ ತಾರೀಕು ಅಂತ ಬಂದಾಗ ಇವ್ರಿಗೆ ಮನಸ್ಥಿತಿ ಬಹಳ ಬೇಗ ಕೆಡ್ತಾ ಹೋಗುತ್ತೆ. ಮತ್ತೆ ಇನ್ನೊಂದೇನಪ್ಪಾ ಅಂತ ಅಂದ್ರೆ 17ನೇ ತಾರೀಕಲ್ಲಿ ಇರೋರಿಗೆ ನೋಡಿ, ಸೂರ್ಯ ಮತ್ತೆ ಕೇತು ಸೇರಿದಾಗ ಏನಾಗುತ್ತೆ ಅಂದ್ರೆ ಬೇಗ ಸನ್ಯಾಸತ್ವವನ್ನ ಕೇಳ್ತಾ ಹೋಗ್ತೀವಿ. ಅಂದ್ರೆ ನಮ್ ಕೈಗೆ ಯಾವ್ದಾದ್ರು ನಮ್ಗೆ ದಕ್ಕಿಲ್ಲ ಅಂದ್ರೆ ಪವರ್ ಅಲ್ಲಿ ಇರ್ತೀವಿ, ಆದ್ರೆ ಪವರ್ ಅಲ್ಲಿ ಇರ್ತಾರೆ, ಆದ್ರೆ ಯಾವ್ದಾದ್ರು ಒಂದು ವಿಷಯ ನಮ್ಗೆ ದಕ್ಕಿಲ್ಲ, ನಮ್ ಕೈಲಿ ಆಗಿಲ್ಲ, ಇಲ್ಲ ನಾವಿದ್ದು ನಾವೇನು ಮಾಡಕ್ ಆಗ್ತಿಲ್ಲ, ಎಲ್ಲ ಇದೆ ಆದ್ರೆ ನಾವ್ ಸಾಧಿಸಕ್ ಆಗ್ತಿಲ್ಲ, ನಮ್ ಕೆಲ್ಸ ರೀಚ್ ಆಗ್ತಿಲ್ಲ ಅಂತ ಅಂದಾಗ ಎಲ್ಲ ಒಂದ್ ಕಡೆ ನಮ್ಗೆ ಏನೂ ಬೇಡಪ್ಪ, ನಮ್ಗೆ ಏನು ಬೇಡ, ಎಲ್ಲ ಬಿಟ್ಟು ಹೊರಟೋಗೋಣ ಅನ್ನೋದು, ಅಥವಾ ಯಾವ್ದಾದ್ರು ಒಂದು ಮಠಗಳಿಗೆ ಇದಕ್ಕೆ ಅಧೀನರಾಗೋದು, ಸನ್ಯಾಸತ್ವ ತಗೊಳ್ಳೋದು. ಸನ್ಯಾಸತ್ವ ಅಂತ ಅಂದ್ರೆ ಏನು ಬೇಡ, ನಮ್ಗೆ ಸಂಸಾರದ ಜಂಜಾಟ ಬೇಡ, ಎಲ್ಲ ನೋಡ್ಬಿಟ್ಟಿದೀವಿ, ನಮಗ್ ಸಾಕಾಗಿದೆ, ನಮ್ಗೆ ಲೋಕದ ಏನು ಬೇಡ, ಲೋಕ ಕಲ್ಯಾಣಕ್ಕೆ ಏನ್ ಬೇಕೋ ಅದನ್ನ ಮಾಡ್ಕೊಂಡಿರೋಣ. ಅದೂ ಇಲ್ಲ ಅಂತಂದ್ರೆ ಕೆಲವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ 17ನೇ ತಾರೀಕಲ್ಲಿ ಹುಟ್ಟಿರೋರು ತುಂಬಾ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಾಗ, ಪ್ರಾಬ್ಲಮ್ ಇಂದ ಹೊರಗಡೆ ಬರಕ್ ಆಗಿದ್ದಾಗ ಇದಕ್ಕಿದಂಗೆ ಮನೆ ಬಿಟ್ಟು ಹೋಗಿರ್ತಾರೆ. ತುಂಬಾ ಜನನ ನೀವು ನೋಡಿರ್ತೀರಾ, ಕೇಳಿರ್ತೀರಾ. ಅಂದ್ರೆ ಮನೆ ಬಿಟ್ಟು ಹೋಗೋದು, ಅವ್ರು ಎಲ್ಲಿ ಹೋಗಿದ್ದಾರೆ ಅಂತ ಇದುವರೆಗೂ ಪತ್ತೆ ಹಚ್ಚಕ್ಕಾಗೋದಿಲ್ಲ. ಅದೇ ರೀತಿ ಮನೆ ಬಿಟ್ಟು ಹೋಗೋದು, ಮತ್ತೆ ಏನಾದ್ರೂ ಸಾಧಿಸ್ಬೇಕು ಅಂತ ಹೊರಗಡೆ ಹೋಗೋದು, ಏನು ಆಗದೆ ಇದ್ದಾಗ ನಾನು ಏನು ಮಾಡಕ್ಕಾಗಿಲ್ಲ, ನಂದಿಷ್ಟೇ ಜೀವನ ಅಂತ ಅನ್ಕೊಳ್ಳೋದು. ಅಂದ್ರೆ ವೈರತ್ವಕ್ಕೆ ಹೋಗ್ತಾರೆ, ಮನಸ್ಥಿತಿನ ಅದಕ್ಕೆ ಕನ್ವರ್ಟ್ ಮಾಡ್ಕೊಂಡ್ಬಿಡ್ತಾರೆ. ಬದುಕಿದ್ರೆ ತುಂಬಾ ಚೆನ್ನಾಗಿ ಬದುಕ್ತಾರೆ. ಅವ್ರಿಗೊಂಚೂರು ಏನಾದ್ರೂ ಸ್ಟ್ರಗಲ್ ಆಗಿ ವೈರಾಗ್ಯ ಬಂತು ಅಂತ ಅಂದ್ರೆ ಮನೆ ಮಠ ಯಾರನ್ನು ನೋಡಲ್ಲ, ಯಾರನ್ನು ಕೇಳಲ್ಲ, ಯಾರು ಬೇಕಾಗಿಲ್ಲ ಅಂತ ಅನ್ಕೊಂಡು ಹೋಗೋವಂತ ಸಂದರ್ಭ ಕೂಡ ಈ 17ನೇ ತಾರೀಕು ಅವ್ರಿಗೆ. ಹಾಗಾಗಿ 17ನೇ ತಾರೀಕು ಅವರು ಏನಾದ್ರೂ ನೀವು ಸಾಧಿಸ್ಬೇಕು ಅಂತಂದ್ರೆ ಎಲ್ಲ ಕಷ್ಟವನ್ನ ಎದುರಿಸೋ ಅಂತ ಧೈರ್ಯ ಶಕ್ತಿ ಬೇಕು. ನನ್ನ ಪ್ರಕಾರ ಸೂರ್ಯ ಮತ್ತೆ ಕೇತು ಇದ್ದಾಗ ಛಲ ಇರುತ್ತೆ ಸ್ಟಾರ್ಟಿಂಗ್ ಅಲ್ಲಿ. 50 ವರ್ಷ ಆದ್ಮೇಲೆ ಅವ್ರಿಗೆ ಯಾವ್ದನ್ನು ಅವ್ರ ಕೈಲಿ ಆಗಲ್ಲ ಮಾಡಕ್ಕೆ, ಪ್ರಮೋಟ್ ಮಾಡಕ್ ಆಗಲ್ಲ. ಎಲ್ಲ ಒಂದ್ ಕಡೆ ಇನ್ನೊಬ್ರು ಹೇಳಿದ್ದನ್ನ ಕೇಳಲೇಬೇಕು ಅಂತ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಳ್ತಾರೆ. ಈ ಡೇಟ್ ಅಲ್ಲಿ ಹುಟ್ಟಿದ್ರೆ ಅವ್ರಿಗೆ ಯಾವ ಸನ್ನಿವೇಶ ಆಗ್ಲಿ, ಯಾವ್ದೇ ಒಂದು ಸಮಸ್ಯೆ ಬಂದ್ರು ಅದನ್ನ ಅರ್ಗಿಸ್ಕೊಳಕ್ಕೆ, ಅದನ್ನ ಸುಧಾರಿಸ್ಕೊಳಕ್ಕೆ ಆಗಲ್ಲ, ಸಿಚುವೇಶನ್ ಆಗಲ್ಲ. ಆತರ ಆದಾಗ ಏನಾಗುತ್ತೆ, ತುಂಬಾ ಹೇಳದ್ನಲ್ಲ ಇವಾಗ, ಬೇಡವೇ ಬೇಡ ಅನ್ಕೊಂಡು ಅಂದ್ರೆ ಧೈರ್ಯವಾಗಿ ಮುನ್ನುಗ್ಗಲ್ಲ, ಅಷ್ಟಕ್ಕೆ ಸ್ಟಾಪ್ ಆಗ್ಬಿಡ್ತಾರೆ. ಇದು 17ನೇ ತಾರೀಕಲ್ಲಿ ಹುಟ್ಟಿರೋರ ಒಂದು ಗುಣ ಆಗಿರುತ್ತೆ, ಇದ್ರ ಕ್ವಾಲಿಟಿ. ಒಂದು ಮನೆಯಲ್ಲಿ ನೋಡಿ ಒಂದ್ 5-6 ಜನ ಇರ್ತೀರಾ, ಅದ್ರಲ್ಲಿ 8ನೇ ತಾರೀಕು ಹುಟ್ಟಿರೋರು, 17ನೇ ತಾರೀಕು ಹುಟ್ಟಿರೋರು, ಅಥವಾ 8ನೇ ತಿಂಗಳಲ್ಲಿ ಹುಟ್ಟಿರೋರು, ಇವರೆಲ್ಲ ಒಂದ್ 3 ಜನ ಆ ಮನೇಲಿ ಇದ್ಬಿಟ್ರೆ ಆ ಮನೇಲಿ ತುಂಬಾ ಹಿಂಸೆ. ಯಾಕಂದ್ರೆ ಅವ್ರ 3 ಜನದ ಕ್ವಾಲಿಟಿ ಒಂದೇ ಇರುತ್ತೆ, ಆ 3 ಜನದ ಕ್ಯಾರೆಕ್ಟರ್ ಒಂದೇ ಇರುತ್ತೆ. ಇನ್ನಿಬ್ರು ಬೇರೆ ಬೇರೆ ಡೇಟ್ ಅವ್ರು ಇರ್ತಾರೆ, ಹೊಂದಾಣಿಕೆ ಬಹಳ ಕಷ್ಟ ಆಗುತ್ತೆ. ಇವಾಗ ಒಂದ್ ಮನೇಲಿ ಒಂದ್ ತಂದೆ ತಾಯಿ, ಒಂದ್ 3 ಜನ ಮಕ್ಳು, ಅಲ್ಲ 2 ಮಕ್ಳು, ಅತ್ತೆ ಮಾವ, ಇಷ್ಟು ಜನ ಇರ್ತಾರೆ. ಅದ್ರಲ್ಲಿ 8, 17ನೇ ತಾರೀಕು ಅವರು ರಿಪೀಟ್ ಆಗಿ ಒಂದ್ 3 ಜನ ಇರ್ತಾರೆ ಅನ್ಕೊಳ್ಳಿ ಆ ಮನೇಲಿ. ಅವಾಗ ಏನಾಗುತ್ತೆ, ಮನೇಲಿ ಕಾಂಟ್ರವರ್ಸಿ ಜಾಸ್ತಿ ಆಗುತ್ತೆ, ಅಧಿಕಾರತ್ವ ಜಾಸ್ತಿ ಆಗುತ್ತೆ, ಅಲ್ಲಲ್ಲೇ ಈಗೋ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಇವ್ರದ್ದು ಒಂದೇ ಡೇಟ್ ಒಂದೇ ಕ್ಯಾರೆಕ್ಟರ್ ಇರುತ್ತೆ, 3 ಜನದ್ದು ಒಂದೇ ಡೇಟ್ ಒಂದೇ ಕ್ಯಾರೆಕ್ಟರ್ ಇರುತ್ತೆ, ಇನ್ನಿಬ್ಬರದು ಬೇರೆ ಬೇರೆ ಇರುತ್ತೆ. ಮನಸ್ಥಿತಿ ಕೂಡ ಚೇಂಜ್ ಆಗಲ್ಲ. ಆ ಮನೇಲಿ ತುಂಬಾ ಜಗಳ, ನೆಮ್ಮದಿ ಇರಲ್ಲ, ಕುಟುಂಬದಲ್ಲಿ ಒಂಥರ ಹಿಂಸೆ ಆಗೋದು, ಇದೆಲ್ಲ ಕೂಡ ನಡೆಯುತ್ತೆ ಈ 17ನೇ ತಾರೀಕು. ಮತ್ತೆ ಈ ಕರ್ನಾಟಕಕ್ಕೆ 17 ಅನ್ನೋದು ತುಂಬಾ ನೆಗೆಟಿವ್ ನಂಬರ್ ಆಗಿರುತ್ತೆ. ನೋಡಿ, ರೇವಣ್ಣ ಅವ್ರದ್ದು ಕೂಡ 17ನೇ ತಾರೀಕು ಆಗಿರುತ್ತೆ. ಯಾಕಂದ್ರೆ ನಾವು ಹೇಳ್ಬಾರ್ದು, ಪ್ರತಿಯೊಂದು ಸಮಸ್ಯೆಯಲ್ಲೂ ಸಿಕ್ಕಾಕೊಂಡಾಗ, ಏನೂ ಮಾಡಕ್ಕಾಗದೆ ಇದ್ದಾಗ ನಮ್ಮ ಅಸಹಾಯಕತೆನ ತೋರ್ಸ್ಕೊಳಕ್ಕೆ ನಮ್ಗೆ ತುಂಬಾ ಕಷ್ಟ ಆಗುತ್ತೆ. ಈ ಡೇಟಲ್ಲಿ ಹುಟ್ಟಿರೋರ್ಗೆ ಅದನ್ನ ತೋರ್ಸ್ಕೊಳಕ್ಕೆ ಕಷ್ಟ ಆಗುತ್ತೆ, ಆದ್ರೆ ಎದುರ್ಸಕ್ಕೂ ಕಷ್ಟ ಆಗುತ್ತೆ. ಅವಾಗ ಏನಾಗುತ್ತೆ, ಏನು ಬೇಡ ಎತ್ತು ಬೇಡ ಅಂತ
ಎಲ್ಲೋ ಒಂದ್ ಕಡೆ ಮನೇಲಿ ಇದ್ಬಿಡೋದು ಅಥವಾ ಮನೆ ಬಿಟ್ಟು ಹೊರಗಡೆನೆ ಬದುಕೋದು. ಮನೆಗೆ ಹೋಗೋದೇ ಕಮ್ಮಿ ಆಗ್ಬಿಡುತ್ತೆ. ಮನೆಗೆ ಹೋದ್ರೆ ತಾನೇ ಪ್ರಾಬ್ಲಮ್, ಮನೆಗೆ ಹೋದ್ರೆ ತಾನೇ ರಾಮಾಯಣ. ಬೇಡ, ಕುಟುಂಬದಲ್ಲಿ ಫೇಸ್ ಮಾಡಕ್ ಆಗಲ್ಲ, ಬೇಡ ಅಂತ ಎಲ್ಲೋ ಇದ್ಬಿಡೋದು, ಎಲ್ಲೋ ಇದ್ದು ವಿಷಯ ಕಲೆಕ್ಟ್ ಮಾಡ್ಕೊಳ್ಳೋದು, ಈ ತರ ಸಿಚುವೇಶನ್ ಅತಿ ಹೆಚ್ಚು ಆಗ್ತಾ ಹೋಗುತ್ತೆ. ಹಾಗಾಗಿ ಯಾರೆಲ್ಲ 17ನೇ ತಾರೀಕಲ್ಲಿ ಹುಟ್ಟಿರ್ತೀರಾ ಅವರೆಲ್ಲ ಸ್ವಲ್ಪ ಕೇರ್ಫುಲ್ ಆಗಿರಿ, ಮನಸ್ಸನ್ನ ಗಟ್ಟಿಯಾಗಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ, ಮನಸ್ಥಿತಿನ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಿಮ್ಮೆಲ್ಲಾ ಕಷ್ಟಗಳಿಗೆ ಪರಿಹಾರ ಬೇಕು, ನಿಮ್ಮ ಕಷ್ಟಗಳು ಪರಿಹಾರಕೊಂಡು ಅಂದ್ರೆ ಸಮಸ್ಯೆಗಳೆಲ್ಲ ಹೋಗ್ಬೇಕು ಅನ್ನುವಂತ ಮನೋಭಾವ ಇದ್ರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾರಂತ ನಂಬರ್ಗೆ ಕರೆ ಮಾಡಿ ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಮ್ಯಾಮ್ ಹತ್ರ ಮಾತಾಡಿ ಪರಿಹಾರ ಪಡ್ಕೋಬಹುದು. ಮತ್ತೆ ನೇರವಾಗಿ ಕೂಡ ಸಂಪರ್ಕಿಸಬಹುದು. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾರಂತ ನಂಬರ್ಗೆ ಈಗಲೇ ಕರೆ ಮಾಡಿ ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೋಬಹುದು. ಎಸ್ ಮ್ಯಾಮ್, ಇನ್ನು ನಿನ್ನೆ ಅಂದ್ರೆ ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡ್ದಂಗೆ ಪಾಲ್ಗುಣಿ ನಕ್ಷತ್ರದ ಬಗ್ಗೆ ಮಾತಾಡಿದ್ವಿ. ಇವತ್ತು ಚಿತ್ತ ನಕ್ಷತ್ರದವ್ರಿಗೆ ದಿನ ಯಾವ ರೀತಿ ಇದೆ ಅವ್ರಿಗೆ ಇವತ್ತಿನ ಇವತ್ತು ಬಂದು ಚಿತ್ತ ನಕ್ಷತ್ರ ಬರುತ್ತೆ. ನಾನು ಆಲ್ರೆಡಿ ಹೇಳಿದ್ದೆ, ಕನ್ಯಾ ರಾಶಿನೇ ಬರುತ್ತೆ. ಚಂದ್ರ 2 ದಿನ ಒಂದು ರಾಶಿಯಲ್ಲಿರ್ತಾನೆ, ರಾಶಿ ಬದಲಾಗೋದಿಲ್ಲ. 2 ದಿನ ಸೇಮ್ ಏನು ರಿಸಲ್ಟ್ ಇರುತ್ತೆ ಅದೇ ರಿಸಲ್ಟ್ ಇರುತ್ತೆ. ಆದ್ರೆ ಚಿತ್ತ ನಕ್ಷತ್ರ ಅಂತ ಬದಲಾದಾಗ ಚಿತ್ತ ನಕ್ಷತ್ರ ಅಂತ ಹೇಳಿದೆ. ಚಿತ್ತ ನಕ್ಷತ್ರ ಅಂದಾಗ ನೋಡಿ, ಕನ್ಯಾ ರಾಶಿಯಲ್ಲಿ 3 ನಕ್ಷತ್ರಗಳು ಬರ್ತಾ ಹೋಗ್ತವೆ ಕನ್ಯಾ ರಾಶಿಗೆ. ಸೊ ಆ 3 ನಕ್ಷತ್ರಗಳಲ್ಲಿ ಉತ್ತರ ನಕ್ಷತ್ರ, ಹಸ್ತ ನಕ್ಷತ್ರ, ಚಿತ್ತ ನಕ್ಷತ್ರದ 1 ಮತ್ತೆ 2ನೇ ಪಾದ ಕನ್ಯಾ ರಾಶಿಗೆ ಬರುತ್ತೆ. ಅದೇ ರೀತಿ ಚಿತ್ತ ನಕ್ಷತ್ರದ 3 ಮತ್ತೆ 4ನೇ ಪಾದ ಬಂದು ತುಲಾ ರಾಶಿಗೆ ಬರುತ್ತೆ. ಸೊ ಈ ಚಿತ್ತ ನಕ್ಷತ್ರದಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತ ಅಂದ್ರೆ ಚಿತ್ತ ನಕ್ಷತ್ರದವರು ಸ್ವಲ್ಪ ಯಾಕಂದ್ರೆ ಅದು ಬಂದು ನಮ್ಗೆ ಚಿತ್ತ ನಕ್ಷತ್ರದಲ್ಲಿ ಬಂದು ಎಲ್ಲೋ ಒಂದ್ ಕಡೆ ಅವರ ಒಂದು ಮನಸ್ಥಿತಿ ಹೇಗಪ್ಪ ಇರುತ್ತೆ ಅಂತಂದ್ರೆ, ಯಾವಾಗ್ಲೂ ಏನಾದ್ರೂ ಬಿಟ್ಕೊಡೋದು, ಒಬ್ರಿಗೆ ಬಿಟ್ಕೊಡೋದು ಅಥವಾ ಏನಾದ್ರೂ ಬೇಕು ಅಂತ ಅನ್ಕೊಂಡಾಗ ತುಂಬಾ ಸೈಲೆಂಟ್ ಆಗಿ ಸಾಧಿಸೋದಾಗಿರ್ಬೋದು. ಅವ್ರು ಜಾಸ್ತಿ ಹೇಳ್ಕೊಡಲ್ಲ. ಅವರ ಒಂದು ಕೆಲಸ ಕಾರ್ಯ ಆಗ್ಬೇಕು ಅಂತಂದ್ರೆ ಅದೇನೇ ಆಗಿರ್ಲಿ ನಾರ್ಮಲ್ ಆಗಿ ಸೈಲೆಂಟ್ ಆಗಿ ಅದನ್ನ ಸಾಧಿಸ್ಕೊಳ್ತಾ ಹೋಗ್ತಾರೆ. ಇಲ್ಲ ಈ ಕೆಲಸ ಆಗ್ಬೇಕು, ಇದನ್ನ ಮಾಡ್ಬೇಕು ಅನ್ನೋದು ಛಲ ಜಾಸ್ತಿ ಇರುತ್ತೆ ಚಿತ್ತ ನಕ್ಷತ್ರದವ್ರಿಗೆ. ಆದ್ರೆ ಅವರು ಅದನ್ನ ಯಾಕಂದ್ರೆ ಅದು ಕುಜನ ಒಂದು ನಕ್ಷತ್ರ ಆಗಿರುತ್ತೆ. ಹಾಗಾಗಿ ಹೇಳ್ಕೊಳಲ್ಲ, ಮಾಡೋ ಕೆಲ್ಸನ ಸೈಲೆಂಟ್ ಆಗಿ ಮಾಡ್ತಾರೆ. ಮತ್ತೆ ಯಾರಾದ್ರೂ ನೋಡಿದಾಗ ಇವ್ರು ತುಂಬಾ ಸಿಂಪಲ್, ಇವ್ರು ತುಂಬಾ ಇವ್ರು ಗೊತ್ತಿಲ್ಲ, ತುಂಬಾ ಸೈಲೆಂಟ್ ಅನ್ನೋ ರೀತಿ ಇರುತ್ತೆ. ಆದ್ರೆ ಅವ್ರು ತುಂಬಾ ವೈಲೆಂಟ್ ಆಗಿರ್ತಾರೆ ಚಿತ್ತ ನಕ್ಷತ್ರ. ಅಂದ್ರೆ ಅವ್ರಿಗೆ ಗೊತ್ತಿರೋರ್ ಮುಂದೆ ಮಾತ್ರ ವೈಲೆಂಟ್ ಅಂದ್ರೆ ಅವ್ರಿಗೆ ಗೊತ್ತಿರೋರ್ ಮುಂದೆನೂ ಅಲ್ಲ. ಇವಾಗ ಹೇಗೆ ಅಂತಂದ್ರೆ, ಇವಾಗ ಒಬ್ಬ ಮನುಷ್ಯನ ನೋಡಿದಾಗ ಇವ್ರು ತುಂಬಾ ಸೈಲೆಂಟ್, ಇವ್ರ ಕೈಲೂ ಏನಾಗಲ್ಲ. ಇವಾಗ ಒಂದ್ ಕಡೆ ಇಬ್ರು ಕೂತಿರ್ತಾರೆ, ಇಬ್ರು ಮನುಷ್ಯರು ಇರ್ತಾರೆ, ಒಬ್ರು ಸೈಲೆಂಟ್, ಒಬ್ರು ವೈಲೆಂಟ್. ಒಬ್ರು ತುಂಬಾ ಮಾತಾಡ್ತಾನೆ ಇರ್ತಾರೆ. ಜನ ಏನ್ ಅನ್ಕೋತಾರೆ, ಇವ್ರ ಜ್ಞಾನ ಜಾಸ್ತಿ, ಇವ್ರು ಏನೇನೋ ಹೇಳ್ತಿದ್ದಾರೆ, ಇವ್ರಿಗೆಲ್ಲಾನು ಗೊತ್ತಿರುತ್ತೆ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ತುಂಬಾ ಸೈಲೆಂಟ್ ಆಗಿರೋ ವ್ಯಕ್ತಿ ಹತ್ರ ಯಾರು ಜನ ಹೋಗೋದಿಲ್ಲ, ಅವ್ರಿಗೇನು ಗೊತ್ತಿಲ್ಲ, ಅವ್ರೇನು ಮಾತಾಡ್ತಿ, ಆದ್ರೆ ಅವರೇ ತುಂಬಾ ಬುದ್ಧಿವಂತ ಇರ್ತಾರೆ. ಈ ಚಿತ್ತ ನಕ್ಷತ್ರದವ್ರು ಕೂಡ ಇದೇ ರೀತಿ ಇರ್ತಾರೆ. ಆದ್ರೆ ಈ ಮಾತಾಡೋರು ಕೆಲ್ಸ ಮಾಡಲ್ಲ. ಅದೇ ಈ ಸೈಲೆಂಟ್ ಆಗಿರ್ತಾರಲ್ಲ ಅವರು, ಅವರ ಹಿಂದೆಯಿಂದ ಏನ್ ಕೆಲ್ಸ ಆದ್ರೂ ಮಾಡೋ ಅಷ್ಟು ಕೆಪಾಸಿಟಿ ಅವ್ರಿಗಿರುತ್ತೆ. ಸೊ ಇದೇ ಕ್ಯಾಟಗರಿಯಲ್ಲಿ ಚಿತ್ತ ನಕ್ಷತ್ರದವ್ರು ಇರ್ತಾರೆ. ಅವ್ರು ಜಾಸ್ತಿ ಮಾತಾಡಲ್ಲ, ಆದ್ರೆ ಎಲ್ಲ ಕೆಲ್ಸವನ್ನು ವೈಲೆಂಟ್ ಅಂತ ನಾವೇನ್ ಹೇಳ್ತೀವಿ, ಸೈಲೆಂಟ್ ಆಗಿದ್ರು ಅವರ ಕೆಲಸ ಕಾರ್ಯಗಳು ತುಂಬಾ ಚೆನ್ನಾಗ್ ಆಗ್ತಾ ಇರುತ್ತೆ. ಚಾಕು ಚಕ್ಯತೆಯಿಂದ ಎಂತ ಕೆಲ್ಸ ಆದ್ರೂ ಮಾಡಿ ಮುಗಿಸೋಂತ ಕೆಪಾಸಿಟಿ ಚಿತ್ತ ನಕ್ಷತ್ರದವ್ರಿಗಿರುತ್ತೆ. ಅದನ್ನ ಹೇಳ್ಕೊಳಲ್ಲ ಅವರು, ನಾನು ಹೀಗೆ ಮಾಡ್ತೀನಿ, ನಾನು ಹೀಗೆ ಮಾಡ್ತಾ ಇದ್ದೀನಿ, ಇನ್ನ ಯಾವಾಗೋ ಮಾಡೋದು. ಕೆಲವರೆಲ್ಲ ಏನ್ ಮಾಡ್ತಾರೆ, ಯಾವತ್ತೋ ಮಾಡೋ ಕೆಲ್ಸನ ಇವತ್ತಿಗೆನೆ ಅದನ್ನ ಪ್ರಮೋಟ್ ಮಾಡ್ಬಿಡೋದು, ಪ್ರಮೋಟ್ ಮಾಡೋದು, ಮಾಡೋದು ಅದೆಲ್ಲ ಮಾಡ್ತಿರ್ತಾರೆ. ಬಟ್ ಇಲ್ಲಿ ಆ ತರ ಆಗಲ್ಲ. ಏನಿರುತ್ತೆ ಅದನ್ನ ಅವರು ಹೇಳ್ಕೊಳ್ದಿರ ಏನ್ ಬೇಕು ಆ ಟೈಮ್ ಕರೆಕ್ಟ್ ಆಗಿ, ಇನ್ ಟೈಮ್ ಕರೆಕ್ಟ್ ಆಗಿ ಸಾಧಿಸ್ತಾರೆ. ಹೇಳ್ದಿರ ಮಾಡೋವಂಥದ್ದು ಟ್ಯಾಲೆಂಟ್. ಮತ್ತೆ ಜಾಸ್ತಿ ಅದೇ ಇದು ವೈಲೆಂಟ್ ಅಂತ ಹೇಳ್ತೀವಿ. ಸೈಲೆಂಟ್ ಆಗಿರೋರು ತುಂಬಾ ವೈಲೆಂಟ್ ಆಗಿರ್ತಾರೆ, ಅದು ಯಾರಿಗೂ ಗೊತ್ತಾಗಲ್ಲ. ಅವ್ರು ಏನೇ ಕೆಲಸ ಮಾಡ್ಬಿಟ್ಟು ಬಂದಿದ್ರು ಇವರೇ ಮಾಡಿದ್ದಾರೆ ಅಂತ ಗೊತ್ತಾಗಲ್ಲ. ಆ ಒಂದು ಕೆಪಾಸಿಟಿ ಚಿತ್ತ ನಕ್ಷತ್ರದವ್ರಿಗೆ ಇರುತ್ತೆ. ಮತ್ತೆ ಜನರನ್ನ ಸೈಲೆಂಟ್ ಆಗಿದ್ದು ಅಟ್ರಾಕ್ಟ್ ಮಾಡ್ತಾರೆ. ಕೆಲವರೆಲ್ಲ ಮಾತಾಡಿ ಆ ನಿಮಿಷಕ್ಕೆ ಮಾತ್ರ ಅಟ್ರಾಕ್ಟ್ ಮಾಡ್ಕೊಂಡಿರ್ತಾರೆ ಅಷ್ಟೇ. ಆ ಒಂದು ಸೆಕೆಂಡ್ ಆಗಿದ ತಕ್ಷಣ ಅವ್ರ ಮಾತು ನಿಲ್ಲಿಸ್ತಾರೆ, ಆಮೇಲೆ ಜನ ಡೈವರ್ಟ್ ಆಗ್ತಾರೆ, ಮತ್ತೆ ಇವ್ರ ಹತ್ರ ಬರಲ್ಲ. ಅದು ಏನಾಗುತ್ತೆ, ಇರಿಟೇಷನ್ ಆಗುತ್ತೆ. ಏನಪ್ಪ ಇವ್ರು ಇಷ್ಟೊಂದು ಮಾತಾಡ್ತಾರೆ, ಸಾಕು ಇವ್ರು ಒಂದ್ 10 ನಿಮಿಷ ಕೇಳ್ತಾರೆ, 15 ನಿಮಿಷ ಯಾರು ಕೇಳಲ್ಲ. ಅದೇ ಈ ಸೈಲೆಂಟ್ ಚಿತ್ತ ನಕ್ಷತ್ರದವ್ರ ಹತ್ರ ಜನ ಅವ್ರು ಮಾತಾಡಿಲ್ಲ ಅಂದ್ರೆ ಅವ್ರು ಮಾತಾಡೋ 1 ಮಾತು ಅಥವಾ 10 ಮಾತಿಗೆ ಜನ ಅಟ್ರಾಕ್ಟ್ ಆಗ್ತಾರೆ. ಆ ಒಂದು ಕೆಪಾಸಿಟಿ ಚಿತ್ತ ನಕ್ಷತ್ರದವ್ರಿಗಿರುತ್ತೆ. ನಿಮ್ಮ ಮನೇಲಿ ಯಾರೆಲ್ಲ ಚಿತ್ತ ನಕ್ಷತ್ರದವ್ರು ಇದ್ದಾರೆ, ಬೇಕಂದ್ರೆ ನೀವು
ಟೆಸ್ಟ್ ಮಾಡ್ಕೊಳ್ಳಿ ನಿಮ್ಮ ಮನೇಲಿ. ಈ ನಕ್ಷತ್ರದಲ್ಲಿ ಹುಟ್ಟಿರೋರ ಕ್ವಾಲಿಟಿ ಇದಾಗಿರುತ್ತೆ. ಸೈಲೆಂಟು, ಬಟ್ ಕೆಲಸ ಮಾತ್ರ ತುಂಬಾ ಚೆನ್ನಾಗಿ ಮಾಡ್ತಾರೆ. ಮತ್ತೆ ಅದೃಷ್ಟ ಅನ್ನೋದು ಕೂಡ ಇವ್ರಿಗೆ ಒಂದು 80% ಅದೃಷ್ಟ ಇರುತ್ತೆ. ಚಿತ್ತ ನಕ್ಷತ್ರದವ್ರಿಗೆ ಒಂದು 80%, ಯಾಕಂದ್ರೆ ಇವ್ರ ಕೆಲಸವನ್ನ ಸಾಧಿಸ್ತಾರೆ. ಆದ್ರೆ ತುಂಬಾ ಕಷ್ಟಪಡಲ್ಲ, ತುಂಬಾ ಕಷ್ಟಪಡಲ್ಲ, ಹಾರ್ಡ್ ವರ್ಕ್ ಮಾಡೋದಿಲ್ಲ. ಹೇಗೋ ಒಂದ್ ಕೆಲಸವನ್ನ ಸಾಧಿಸ್ಕೊಳ್ತಾರೆ. ತುಂಬಾ ಮತ್ತೆ ಅವ್ರ ಬಾಡಿಗೆ ಅವರು ಸ್ಟ್ರೈನ್ ಮಾಡ್ಕೊಳ್ಳೋದಿಲ್ಲ. ನಂದಿಷ್ಟೇ ಕೆಲ್ಸ, ಇದೇ ರೀತಿ ಕೆಲ್ಸ ಅಂತ ಲಿಮಿಟೆಡ್ ವರ್ಕ್. ಅಷ್ಟೇನೆ. ಬಟ್ ಅದ್ರಲ್ಲಿ ಜಯ ಕಾಣಿಸ್ತಾರೆ. ಸಾಕು, ಇಷ್ಟು ಬಂದ್ರೆ ಸಾಕು, ಅದಕ್ಕಿಂತ ಇನ್ನೇನ್ ಬೇಕು, 80% ಸಾಕು, ಇಷ್ಟಕ್ಕಿದೀವ ಸಾಕು, ನಾವ್ ಒಂದ್ ಮನೆ ತಗೊಂಡ್ವಾ ಸಾಕು, ಆರಾಮಾಗಿರೋಣ, ಒಂದು ಮನೆ ಬಾಡಿಗೆ ಬರುತ್ತಾ ಸಾಕು, ಆರಾಮಾಗಿರೋಣ ಅನ್ನೋ ಮೆಂಟಾಲಿಟಿ ಕೂಡ ಚಿತ್ತ ನಕ್ಷತ್ರದವ್ರಿಗೆ ಅತಿ ಹೆಚ್ಚಾಗಿರುತ್ತೆ. ಮ್ಯಾಮ್, ಇನ್ನು ಚಿತ್ತ ನಕ್ಷತ್ರದವರು ಯಾವ ನಕ್ಷತ್ರನ ಫಾಲೋ ಮಾಡಿದ್ರೆ, ಅಂದ್ರೆ ಯಾವ ನಕ್ಷತ್ರನ ಅನುಸರಿಸಿದ್ರೆ ಅವ್ರಿಗೆ ಒಳ್ಳೇದಾಗುತ್ತೆ? ನೋಡಿ, ಚಿತ್ತ ನಕ್ಷತ್ರದವರು ಬಂದು ಯಾವಾಗ್ಲೂ ಅವರಿಗೆ ಚಿತ್ತ ಮತ್ತೆ ಮೃಗಶಿರ, ಚಿತ್ತ, ಧನಿಷ್ಠ ಈ 3 ನಕ್ಷತ್ರ ಕೂಡ ಕುಜನ ನಕ್ಷತ್ರಕ್ಕೆ ಸೇರಿರುತ್ತೆ. ಈ 3 ನಕ್ಷತ್ರದವರು ಅತಿ ಹೆಚ್ಚು ಫಾಲೋ ಮಾಡ್ಬೇಕಾಗಿರುವಂತ ಒಂದು ನಕ್ಷತ್ರ ಅಂತಂದ್ರೆ ಆರಿದ್ರ, ಸ್ವಾತಿ, ಶತಭಿಷ. ಇದು 3 ರಾಹು ನಕ್ಷತ್ರ ಆಗಿರುತ್ತೆ. ಆರಿದ್ರ, ಸ್ವಾತಿ, ಶತಭಿಷ ಅನ್ನೋ ನಕ್ಷತ್ರನ ಇವರು ಫಾಲೋ ಮಾಡಿದ್ರೆ ಖಂಡಿತವಾಗ್ಲು 9 ದಿನಕ್ಕೊಂದು ಸತಿ ಈ 3 ನಕ್ಷತ್ರಗಳು ಬರುತ್ತೆ. ಆರಿದ್ರ ನಕ್ಷತ್ರ ಅದು ಬಂದಿದ್ದು 9 ದಿನಕ್ಕೆ, ಸ್ವಾತಿ ನಕ್ಷತ್ರ ಅದು ಬಂದಿದ್ದು 9 ದಿನಕ್ಕೆ, ಶತಭಿಷ ನಕ್ಷತ್ರ ಬರುತ್ತೆ. ಈ 3 ನಕ್ಷತ್ರಗಳು ಈ ಚಿತ್ತ ನಕ್ಷತ್ರದವ್ರಿಗೆ ತುಂಬಾ ಸಂಪತ್ತು, ದುಡ್ಡು ಮತ್ತೆ ಅವರ ಒಂದು ನೇಮು, ಫೇಮು ಎಲ್ಲವೂ ತಂದ್ಕೊಡುವಂತ ಈ 3 ನಕ್ಷತ್ರಗಳಾಗಿರುತ್ತೆ. ಚಿತ್ತ ನಕ್ಷತ್ರದವರು ಈ ಒಂದು 3 ನಕ್ಷತ್ರವನ್ನ ಅತಿ ಹೆಚ್ಚು ಫಾಲೋ ಮಾಡಿದ್ದೆ ಅನ್ಕೊಳ್ಳಿ. ನಿಮ್ಮ ಒಂದು ಕೆಲಸ ಕಾರ್ಯಗಳು ಏನೇ ಇರ್ಲಿ, ಪ್ರತಿಯೊಂದು, ಒಂದು ಬಟ್ಟೆ ತಗೊಳ್ಳೋದು, ಮನೆಗೊಂದು ರೇಷನ್ ತರೋದು, ಅಥವಾ ನೀವೇನಾದ್ರೂ ಮೈಂಡ್ ಸೆಟ್, ನೀವೇನಾದ್ರೂ ಇಂಥದ್ದು ಮಾಡ್ಬೇಕು ಅಂತ ನೀವು ಅನ್ಕೊಂಡಿದ್ರೆ ಆ ಕೆಲಸವನ್ನ ಅವತ್ತಿನ ದಿನ ಮಾಡೋದು, ಈ ತರ ಮಾಡ್ತಾ ಹೋದಾಗ ನಿಮ್ಗೆ ಆ ಒಂದು ನಕ್ಷತ್ರಗಳ ದಿನ ಎಲ್ಲ ಕೆಲಸ ಕಾರ್ಯಗಳು ಜಯವಾಗಿರುತ್ತೆ. ಅದರಲ್ಲಿ ನಿಮ್ಗೆ ಸೋಲೆ ಇರಲ್ಲ, ನೀವು ಮಾಡೋವಂಥ ಕೆಲಸದಲ್ಲಿ ಸೋಲೆ ಇರಲ್ಲ. ಹಾಗಾಗಿ ಯಾರೆಲ್ಲ ಚಿತ್ತ ನಕ್ಷತ್ರದಲ್ಲಿ ಹುಟ್ಟಿರ್ತೀರ ಅತಿ ಹೆಚ್ಚು ನೀವು ಆರಿದ್ರ, ಸ್ವಾತಿ, ಶತಭಿಷ ನಕ್ಷತ್ರವನ್ನ ಫಾಲೋ ಮಾಡಿ. ಖಂಡಿತ ನೀವು ತುಂಬಾ ಚೆನ್ನಾಗಾಗ್ತೀರಾ. ತುಂಬಾ ಚೆನ್ನಾಗಿ ಅಂತಂದ್ರೆ ಅವತ್ತು ನೀವು ಮಾಡೋ ಕೆಲಸ ಏನಾದ್ರೂ ಸರಿ ನಿಮ್ಗದು ಪ್ರಾಫಿಟ್ ಅನ್ನ ತಂದ್ಕೊಡುತ್ತೆ. ನೀವು ಲಾಭದಲ್ಲಿ ಇರ್ತೀರಾ. ನೀವೊಂದು ಜಾಗ ತಗೊಳ್ಳೋದು, ಜಾಗಕ್ಕೆ ಅಡ್ವಾನ್ಸ್ ಕೊಡೋದು ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಅದರಿಂದ ನೀವು ತುಂಬಾ ಚೆನ್ನಾಗಾಗ್ತೀರಾ. ಮತ್ತೆ ಎಲ್ಲೋ ಒಂದ್ ಕಡೆ ನೀವು ನಿಮಗೆ ಬೇಕಾಗಿರುವಂತ ಕೆಲಸ ಕಾರ್ಯಗಳು ಅವತ್ತಿನ ದಿನ ಮಾಡಿರ್ತೀರಾ, ಇಲ್ಲ ಅವತ್ತಿನ ದಿನ ಒಂದು ಸಿಗ್ನೇಚರ್ ಮಾಡಿರ್ತೀರಾ, ಅದಿನ್ ಯಾವತ್ಕೋ ರಿಸಲ್ಟ್ ಕೊಡುತ್ತೆ. ಇನ್ ಯಾವತ್ಕೋ ಅಲ್ಲ, ನಿಮ್ಗೆ ತಿರ್ಗಾ ನಿಮ್ಗೆ ಇದೇ ನಕ್ಷತ್ರಗಳು ಬಂದಿದ್ದ ದಿನನೇ ನಿಮ್ಗೆ ಪರ್ಫೆಕ್ಟ್ ಆಗಿ ರಿಸಲ್ಟ್ ಕೊಡುತ್ತೆ. ಇದನ್ನ ಮಾಡಿ ನೋಡಿ ನೀವು. ಚಿತ್ತ ನಕ್ಷತ್ರದವರು ತುಂಬಾ ಚೆನ್ನಾಗಿ ನೀವು ಇಂಪ್ರೂವ್ಮೆಂಟ್ ಆಗ್ತೀರಾ. ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಅನ್ನೋದಕ್ಕಿಂತ ನಿಮ್ಮ ಎಲ್ಲ ಕೆಲಸ ಕಾರ್ಯನು ಅವತ್ತಿನ ದಿನ ಮಾಡಿದ ಕೆಲಸ ಕಾರ್ಯದಲ್ಲಿ ನಿಮ್ಗೆ ಸೋಲೆ ಇರೋದಿಲ್ಲ.